ಅದಕ್ಕೆ ಆಪರೇಷನ್ ಖಾಲಿ ಡಬ್ಬಿ ಸಕ್ಸಸ್ ಆಗಿ ಆ ಹುಡುಗನ ಹೆಸರು ಗೊತ್ತಾದ್ರೆ ನಕ್ಷತ್ರ, ನಂಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ. ಬಿಟ್ಬಿಡೋಣ ಪುಟ್ಟ. ಇಷ್ಟು ಬೇಗನಾ? ನನ್ಗೆ ಅಯ್ಯೋ ಅನಿಸ್ತಿದೆ. ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಹೊಟ್ಟೆಲ್ ಸಂಕಟ ಆಗ್ತಾ ಇದೆ. ಬೇಡ ಪುಟ್ಟ, ಇದನ್ನಿಲ್ಲೇ ಬಿಟ್ಬಿಡೋಣ. ಅಂಕಲ್ ಇಷ್ಟು ಬೇಗ ಸೋತ್ ಬಿಟ್ರೆ ಹೇಗೆ? ನಾವ್ ಮಾತಾಡ್ಕೊಂಡಿದ್ದೆಲ್ಲ ಏನಾಯ್ತು? ಮಾತಾಡ್ಕೊಂಡ್ವಿ ಸರಿ, ಆದ್ರೆ ನಂಗೀಗ ಪಾಪು ಮುಖ ನೋಡಕ್ಕಾಗ್ತಾ ಇಲ್ಲ. ಹ್ಞೂ ಅಣ್ಣ, ನನಗೂ ಬಾರ್ಗು ಬಾರ್ಗು ಅಂತ ಕರಿತಾನೆ ಇದ್ಲು. ನಾನು ಕೇಳಿಸಿದ್ರು ಕೇಳಿಸ್ದೇ ಇರೋಳ್ ತರ ಬಂದೆ. ಎಷ್ಟು ಸಂಕಟ ಆಯ್ತು ಗೊತ್ತಾ? ಹೌದು, ಅವಾಗ್ಲೇ ನಾನು ಜ್ಯೂಸ್ ತಗೊಂಡ್ ಹೋಗ್ಬೇಕಾದ್ರೆ ಅವಳಿಗೆ ಕೊಡಕ್ ಹೋಗ್ತಿದ್ದೀನಿ ಅಂತ ಕೈ ಚಾಚಿದ್ಲು. ನಾನು ಹಾಗೆ ಹೋಗ್ಬಿಟ್ಟೆ. ಪಾಪ ಅನ್ನಿಸ್ತು. ಕರಳು ಚೂರ ಅಂತೂರಿ. ನೀವೆಲ್ರೂ ಅವಳನ್ನ ಎಷ್ಟು ಪ್ರೀತಿಸ್ತೀರಿ. ಇದೇ ಪ್ರೀತಿ ಅವಳಿಗೂ ಇದ್ದಿದ್ರೆ ಒಂದೇ ಹೊಟ್ಟೆಲ್ ಹುಟ್ಟೋರ್ ತರ ನಾನು ಅವಳು ಎಷ್ಟು ಚೆನ್ನಾಗಿರ್ಬೋದಿತ್ತು, ಎಷ್ಟು ಖುಷಿ ಇರೋದು. ನಾನು ಇನ್ನು ತಗೊಂಡೋಗ್ತಾ ಮಿಲಿನ್ ಮಾತ್ರ ಮಾತಾಡಿಸ್ಬಿಟ್ಟು ಬಂದೆ. ಅವಳನ್ನ ಫುಲ್ ಇಗ್ನೋರ್ ಮಾಡ್ಬಿಟ್ಟು ಬಂದೆ. ಎಷ್ಟು ಬೇಜಾರು ಮಾಡ್ಕೊಂಡ್ಲು ಗೊತ್ತಾ? ನಮಗೂ ಅದೇ ತಾನೇ ಬೇಕಿರೋದು. ಏನು ಪಾಪು ಬೇಜಾರು ಮಾಡ್ಕೊಳ್ಳೋದಾ? ಹಾಗಲ್ಲ ಆಂಟಿ, ನೀವು ಅವ್ರನ್ನ ಮಾತಾಡಿಸ್ತಿಲ್ಲ ಅಂತ ಅವ್ರು ಬೇಜಾರು ಮಾಡ್ಕೊಂಡ್ರೆ ಏನರ್ಥ? ಅವ್ರ ಮನ್ಸಲ್ಲಿ ನಿಮ್ ಬಗ್ಗೆ ಪ್ರೀತಿ ಇದೆ ಅಂತ ತಾನೆ, ಅವ್ರು ನಿಮ್ಗೆ ಮುಖ್ಯ ಅಂತ ತಾನೆ. ಈಗ ನನಗ್ ನೀವ್ ಯಾರು ಲೆಕ್ಕಕ್ಕಿಲ್ಲ, ಮ್ಯಾಟ್ರೇ ಅಲ್ಲ. ನೀವು ಮಾತಾಡಿಸ್ದೇ ಇರಿ, ಮುಖ ತಿರುಗಿಸ್ಕೊಂಡು ಹೋಗಿ, ಏನಾದ್ರೂ ವ್ಯತ್ಯಾಸ ಆಗುತ್ತಾ? ಹೋದ್ರೆ ನನ್ಗೇನಂತೆ ಅಂತ ನಾನು ಮುಖ ತಿರ್ಸ್ಕೊಂಡು ಹೋಗ್ತೀನಪ್ಪ. ಅದೇ ನನಗೆ ಬೇಜಾರಾಗ್ತಿದೆ. ಯಾಕೆ ಇವ್ರು ನನ್ನ ಹತ್ರ ಮಾತಾಡ್ತಿಲ್ಲ ಅಂತ ನಾನು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದೆ ಅಂದ್ರೆ, ನೀವಂದ್ರೆ ನನ್ಗೆ ಇಷ್ಟ ಅಂತ ತಾನೆ. ಇದು ಹಾಗೇನೆ. ಶ್ವೇತಾ ಮೇಡಮ್ಗೆ ಇವಾಗ ನಿಮ್ ಬೆಲೆ ಗೊತ್ತಾಗುತ್ತೆ. ನೀವೆಲ್ಲ ಮಾತಾಡಿಸದೆ ಹೋದ್ರೆ ಹೇಗಿರುತ್ತೆ ಅಂತ ಅರ್ಥ ಆಗುತ್ತೆ. ಅದೇನೋ ಸರಿ ಪುಟ್ಟ, ಆದರೆ ಅವಳು ಸಪ್ಪೆ ಮುಖ ಹಾಕ್ಕೊಂಡು ಓಡಾಡ್ತಿದ್ರೆ ನಮಗೆಲ್ಲ ನೋಡೋಕ್ಕಾಗಲ್ಲ, ಬೇಜಾರಾಗತ್ತೆ. ಇರ್ಲಿ, ಕಬ್ಬನ ಚೆನ್ನಾಗಿ ಕಾದಾಗ್ಲೆ ಅದು ಬೆಂಡಾಗೋದು. ಏನು? ಏನಿಲ್ಲ. ಈಗ ನೀವು ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಹೀಗೆ ಮುಂದುವರ್ಸಿದ್ರೆ ಶ್ವೇತಾ ಮೇಡಮ್ ತಾನಾಗೆ ಬಂದು ಮಾತಾಡಿಸ್ತಾರೆ ನೋಡಿ ಬೇಕಾದ್ರೆ. ಅದು ಹಾಗಾಗದೆ ಬೇಜಾರು ಮಾಡ್ಕೊಂಡು ಇನ್ನೂ ದೂರ ಹೋದ್ರೆ? ಖಂಡಿತ ಇಲ್ಲ ಅಂಕಲ್. ಇವಾಗಲೇ ಅವ್ರಿಗೆ ಈ ಮೌನ ಒಂಟಿತನ ಎಲ್ಲ ತಡ್ಕೊಳಕ್ಕಾಗ್ತಿಲ್ಲ. ನೀವ್ ಯಾವಾಗ ಬಂದು ಮಾತಾಡಿಸ್ತೀರ ಅಂತ ಕಾಯ್ತಿದ್ದಾರೆ. ಅಂಥದ್ರಲ್ಲಿ ದೂರ ಹೋಗ್ತಾರಾ? ಇಲ್ಲ ಅಂಕಲ್. ಸೊ ಇವಾಗ ಏನು ಮಾಡೋದು ಅಂತೀಯಾ? ಏನೂ ಇಲ್ಲ. ನೀವು ನಾನು ಹೇಳ್ದಂಗೆ ಕೇಳ್ತೀನಿ ಅಂತ ಮಾತು ಕೊಟ್ಟಿದ್ದೀರಾ, ಅದ್ರ ಪ್ರಕಾರ ಸುಮ್ಮನಿರ್ಬೇಕು. ಶ್ವೇತಾ ಮೇಡಮ್ ಕಣ್ಣಿಗೆ ಕಂಡ್ರು ಕಾಣ್ದಿರೋಂಗೆ ಸುಮ್ಮನೆ ಹೋಗ್ಬೇಕು ಅಷ್ಟೆ. ಇದು ನಿಜವಾಗ್ಲೂ ವರ್ಕ್ ಆಗತ್ತೆ ಅಂತೀಯ ನಕ್ಷತ್ರ?
ಆಗದೆ ಮತ್ತೆ ನಮ್ಮ ಮನೇಲಿ ನಮ್ಮ ಅಕ್ಕನ ಮಗ ಇದ್ದಾನೆ ಸಿದ್ದು ಅಂತ. ಅವನು ಹೀಗೆ ಮಾಡೋನು. ಸಂಜೆ ಸ್ಕೂಲಿಂದ ಬರ್ಬೇಕಾದ್ರೆ ನಮ್ಮಕ್ಕ ಅವನಿಗೋಸ್ಕರ ಬಾಗ್ಲಲ್ಲಿ ಕಾಯ್ಕೋ ನಿಂತಿರೋಳು. ಆದ್ರೆ ಅವನು ಕ್ಯಾರೆ ಅಂದೆ ಒಳಗೋಗಿ ಟಿವಿ ಹಾಕೊಂಡು ಕೂರೋನು. ಆಮೇಲೆ ಅವಳು ನೋಡೋಷ್ಟು ನೋಡಿದ್ಲು. ಆಮೇಲೆ ಒಂದಿನ ಅವನ್ ಸ್ಕೂಲಿಂದ ಬರೋ ಟೈಮ್ ಕರೆಕ್ಟಾಗಿ ಪಕ್ಕದ ಮನೆಯಲ್ಲ ಕೂರಕ್ ಸ್ಟಾರ್ಟ್ ಮಾಡಿದ್ಲು. 1 ವಾರ ಹೀಗೆ ಮಾಡಿದ್ಲು. ಆಮೇಲೆ ಅವನಾಗವನೇ ದಾರಿಗೆ ಬಂದ. ಆಮೇಲೆ ಅಮ್ಮ ಎಲ್ಲಿ ಅಂತ ಹುಡ್ಕಕ್ ಸ್ಟಾರ್ಟ್ ಮಾಡ್ದ, ಕೇಳಕ್ ಸ್ಟಾರ್ಟ್ ಮಾಡ್ದ. ಆಗ ಅವನ್ಗೆ ಟಿವಿನೂ ಬೇಡ ಏನು ಬೇಡ, ಅಮ್ಮ ಬೇಕು ಅನ್ಸೋದು. ಇದು ಹಾಗೆ 1-2 ದಿನ ಸುಮ್ಮನಿರಿ, ಶ್ವೇತಾ ಮೇಡಮ್ ತಾವಾಗೆ ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ. ಬರೋ ಥರ ನಾನು ಮಾಡ್ತೀನಿ, ಬಂದು ನಿಮ್ಮ ಕಾಲು ಹಿಡಿಬೇಕು, ಹಾಗೆ ಮಾಡ್ತೀನಿ. ಹಾಂ ಸರಿ, ನೀನು ಹೇಗೆ ಹೇಳ್ತೀಯೋ ಹಾಗೆ. ಒಟ್ಟಿನಲ್ಲಿ ನಮ್ಮ ಮಗಳು ನಮಗೆ ಸಿಗಬೇಕು, ಅವಳ ಪ್ರೀತಿ ನಮಗೆ ಸಿಗಬೇಕು ಅಷ್ಟೇ. ಸಿಗ್ತಾಳೆ ಅಂಕಲ್, ಖಂಡಿತ ಸಿಗ್ತಾಳೆ. ನೀವು ಈ ಜೀವಮಾನದಲ್ಲೇ ನೋಡಿಬಾರ್ದು, ಅಷ್ಟು ಪ್ರೀತಿ ಕೊಡ್ತಾರೆ, ನಿಮ್ಮನ್ನ ಅಷ್ಟು ಹಚ್ಕೋತಾರೆ. ಆ ದಿನ ಬಂದೇ ಬರುತ್ತೆ. ಮಿಲಿ, ಇವತ್ತಿಲ್ಲೇ ಸ್ಟೇನಾ? ಹಾ, ಶ್ವೇತಾ ಮ್ಯಾಮ್ ಇಲ್ಲೇ ಸ್ಟೇ ಆಗು ಅಂದ್ರು, ಸೊ ಉಳ್ಕೊಂಡೆ. ಸರಿ, ಕೂತ್ಕೋ, ಊಟ ಮಾಡ್ಕೊಂಡು ಮಲ್ಕೊಳ್ಳುವಂತ. ನನಗೆ ಅನ್ನ ಬೇಡ, ಚಪಾತಿ ಸಾಕು. ರೀ, ಸಾಂಬಾರ್ ಹೇಗಿದೆ? ನಮ್ಮ ನಕ್ಷತ್ರ ಮಾಡಿದ್ದು. ವಾವ್, ತುಂಬ ಟೇಸ್ಟಿಯಾಗಿದೆ. ಅದೇ ಅನ್ಕೊಂಡೆ ಡಿಫ್ರೆಂಟ್ ಆಗಿದೆ ಅಂತ. ತುಂಬ ಚೆನ್ನಾಗಿದೆ. ಇದು ನಮ್ಮ ಅಜ್ಜಿ ಸೀಕ್ರೆಟ್ ರೆಸಿಪಿ. ಯಾರು ಕೇಳಿದ್ರು ಹೇಳ್ತಾನೆ ಇರಲಿಲ್ಲ. ನಾನು ಕೇಳೋಷ್ಟು ಕೇಳ್ದೆ, ನನಗೂ ಹೇಳಿಲ್ಲ. ಕಡೆಗೊಂದಿನ ಅವ್ರು ಅಡುಗೆ ಮಾಡ್ತಿರ್ಬೇಕಾದ್ರೆ ಸೈಲೆಂಟಾಗಿ ಮೊಬೈಲ್ ಕ್ಯಾಮ್ರಾನ ಆನ್ ಮಾಡಿ ಅಲ್ಲಿ ಸೈಡಲ್ಲಿ ಇಟ್ಬಿಟ್ಟು ಬಂದೆ. ಎಲ್ಲ ರೆಕಾರ್ಡ್ ಆಯ್ತು. ಕೂತ್ಕೊಂಡು ಒಂದೊಂದಾಗಿ ನೋಡಿದೆ ಏನು ಅಂತ. ಆಗ ಗೊತ್ತಾಯ್ತು ಸಾಂಬಾರ್ ಸೀಕ್ರೆಟ್ ಏನು ಅಂತ. ಹೌದಾ? ಏನ್ ನಕ್ಷತ್ರ, ನಿಮ್ಮಜ್ಜಿ ಏನ್ ಹಾಕ್ತಿದ್ರು? ಹಾ, ನಾನು ಯಾಕೆ ಹೇಳಿ? ಇವಾಗಿದು ನನ್ನ ಸೀಕ್ರೆಟ್ ರೆಸಿಪಿ, ನಾನು ಯಾರಿಗೂ ಬಿಟ್ಕೊಡಲ್ಲ. ಇದೇ ತರ ಸಾಂಬಾರ್ ಬೇಕು ಅಂದ್ರೆ ನಾನು ಮಾಡ್ಕೊಡೋವರೆಗೂ ನೀವು ಕಾಯಲೇಬೇಕು. ಅಯ್ಯಯ್ಯೋ, ಎಲ್ರೂ ಸೇರ್ಕೊಂಡು ಈ ದೆವ್ವನ್ ಟಾಪ್ ಟು ಬಾಟಮ್ ಉರಿಸ್ತಿದ್ದಾರೆ. ಇದ್ರ ತಟ್ಟೆಲ್ ಅನ್ನ ಬೇರೆ ಹಾಕಿಲ್ಲ. ಛೆ, ಇವಾಗ ನನ್ ಕತೆ. What the hell is happening here? ನಾನು ಇಲ್ಲೊಬ್ಳು ಇದೀನಿ ಅಂತ ಯಾರಿಗೂ ಕಾಣಿಸ್ತಿಲ್ವಾ? ಆರ್ತಿ, ಈ ಗೊಜ್ಜು ತುಂಬಾ ಚೆನ್ನಾಗಿದೆ. ಯಾರು ಮಾಡಿದ್ದು? ನಕ್ಷತ್ರನಾ?
ಇದೊಳ್ಳೆ ಕಥೆ ಆಯ್ತು ರೀ. ಚೆನ್ನಾಗಿರೋದೆಲ್ಲ ಅವಳೊಬ್ಳೆ ಮಾಡ್ಬೇಕಾ? ನಾನ್ ಮಾಡಿರೋದು ಎನಫ್. ಇವಾಗ ನನ್ನ ಜೊತೆ ಮಾತಾಡ್ತೀರಾ ಇಲ್ಲ ನನ್ನ ಮನೆ ಬಿಟ್ಟು ಹೋಗ್ಲಾ? ಏಯ್ ಗೆಟ್ ಅಪ್, ಬಾ ನನ್ನ ಜೊತೆ. ಅಯ್ಯೋ ಮ್ಯಾಮ್, ನಾನಾ? ಬೇಡ ಮ್ಯಾಮ್, ಆಚೆ ತುಂಬಾ ಕತ್ಲೆ ಇದೆ. ಇಷ್ಟೊತ್ತಿಗೆ ಮನೆ ಬಿಟ್ಟು ಎಲ್ಲಿ ಹೋಗೋದು? ನಾನು ಬರಲ್ಲ. ಬಾರಿಸ್ಬಿಡ್ತೀನಿ, ಸುಮ್ಮನೆ ಎದ್ ಬಾ. ಓ, ಯಾರಿಗೂ ಕೇಳಿಸ್ತಿಲ್ಲ, ಯಾರಿಗೂ ಕಾಣಿಸ್ತಾನೂ ಇಲ್ಲ ಅಲ್ವಾ? ಸರಿ, ಎವ್ರಿಬಡಿ ಜಸ್ಟ್ ಗೋ ಟು ಹೆಲ್, ಗೋ ಟು ಹೆಲ್. ನಾನು ಯಾರಿಗೂ ಬೇಡ ಅಲ್ವಾ? ನನ್ನ ಹತ್ರ ಯಾರು ಮಾತಾಡಲ್ಲ ಅಲ್ವಾ? ಸರಿ, ಮಾತಾಡಬೇಡಿ, ನಾನು ಮಾತಾಡಲ್ಲ, ನನಗೂ ಯಾರು ಬೇಡ. ನಾನು ಹೋಗ್ತೀನಿ, ನಾನೆಲ್ಲರೂ ಹೋಗ್ತೀನಿ, ನನ್ಗೆ ಯಾರು ಬೇಡ. ಅಕ್ಕೆ, ನಾಳೆಗೆ ಕಾಳು ನೆನ್ಸಿಟ್ಟಿದ್ದೀನಿ. ಮಧ್ಯಾಹ್ನಕ್ಕೆ ಮುದ್ದೆ ಬಸ್ಸಾರು ಮಾಡ್ತೀನಿ. ನಿನ್ಗೋಕೆ ಅಲ್ಲಣ್ಣ? ಮುದ್ದೆನಾ? ಹಾಗಾದ್ರೆ ಮಿಸ್ಸೇ ಮಾಡಲ್ಲ. ನಾಳೆ ಮಧ್ಯಾಹ್ನ ಊಟ ಮನೇಲೆ. ನಿಜವಾಗ್ಲೂ ಹೋಗ್ತಿದ್ದೀನಿ, ಇನ್ಯಾವತ್ತೂ ಬರಲ್ಲ.